ಸರ್ಜಾಪುರ ಗ್ರಾಮ ಪಂಚಾಯಿತಿ GBA ವ್ಯಾಪ್ತಿಗೆ ಒಳಪಟ್ಟಿದೆಯಾ ಇಲ್ಲ ಇನ್ನು ಗ್ರಾಮ ಪಂಚಾಯಿತಿಯಾಗಿ ಉಳಿದಿದೆಯಾ? ಸರ್, ಈಗ ಸದ್ಯಕ್ಕಂತೂ ನಮಗೆ ವಿಚಾರ ನಮಗೆ ಗೊತ್ತಿಲ್ಲ. ಯಾಕಂತಂದರೆ ಮೊನ್ನೆ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣವರವರು ನಮ್ಮ ಗಮನಕ್ಕೆ ಇದುವರೆಗೂ ನಮಗೆ ತಂದಿಲ್ಲ. ಯಾಕಂತಂದರೆ ಅವ್ರ ಗಮನಕ್ಕೆ ಸರ್ಕಾರದಿಂದ ಇದುವರೆಗೂ ಬಂದಿದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಯಾಕಂತಂದರೆ ಅವ್ರ ವಿಚಾರ ಬಂದಿದ್ದರೆ ಅವ್ರು ನಮ್ಮ ಹತ್ರ ತಿಳಿಸ್ತಾ ಇದ್ರು ನಮ್ಮ ಶಾಸಕರು. ಹಂಗಾಗಿ ಅವರು ಯಾವುದೇ ವಿಚಾರ ಹೇಳಲಿಲ್ಲ. ಅವರು ನಮ್ಗೆ ಹೇಳ್ತಾ ಇರೋದು ಒಂದೇ ವಿಚಾರ ಏನಂತಂದರೆ, ನಗರಸಭೆ ಇಲ್ಲ ಪುರಸಭೆ ಆದ್ರಂತೂ ಹಾಗೆ ಆಗುತ್ತೆ, ಗ್ರಾಮ ಪಂಚಾಯಿತಿ ಸದ್ಯಕ್ಕಿಲ್ಲ, ನೋಡೋಣ ಅನ್ನೋ ಒಂದು ಕ್ವಶನ್ ಮಾರ್ಕನ್ನು ನಮಗೆ ಇಟ್ಟಿದ್ದಾರೆ. ಸರ್, ಹಾಗಾದರೆ ಗ್ರಾಮ ಪಂಚಾಯಿತಿ ಇದನ್ನು ಜಿಲ್ಲಾ ಪಂಚಾಯಿತಿ ಮಾಡೋದಾದರೆ ಕಾಲಾವಕಾಶ ಇನ್ನೂ 1 ವರ್ಷಗಳ ಕಾಲ ಡಿಲೇ ಆಗುತ್ತೆ ಎಲೆಕ್ಷನ್, ಕರೆಕ್ಟ್ ಅಲ್ವಾ? ಆವಾಗ ಸದಸ್ಯರೇ ಇರಲ್ಲ, ಏನಾಗುತ್ತೆ? ಜನಸಾಮಾನ್ಯರ ತೊಂದರೆಗಳು ಆಲಿಸೋರು ಯಾರು? ಸರ್, ಈಗ ಆ ಮಧ್ಯದಲ್ಲಿ ನಮಗೆ ಆ ಸರ್ಕಾರನ ಆಳೋದಕ್ಕೆ, ಊರನ್ನ ಆಳೋದಕ್ಕೆ ನಮ್ಗೆ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿಗೆ ಅದನ್ನು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ನಮ್ಮ ಸರ್ಕಾರ. ಹಂಗಾಗಿ ಅಧಿಕಾರಿಗಳು ಹಿಡ್ಕೊಂಡು ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡ್ಬೋದು. ಮತ್ತು ಮುಂದಿನ ಚುನಾವಣೆ ಬರೋವರೆಗೂ ನಾವು ಏನು ನಮ್ಮ ವಾರ್ಡಲ್ಲಿ ಸದಸ್ಯರುಗಳಾಗಿರ್ತೀವಿ, ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅವ್ರ ಜೊತೆ ಸಣ್ಣ ಪಣ್ಣ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಅಧಿಕಾರ ಇಲ್ಲ ಅಂದ್ರೂ ನಾವು ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಅಧಿಕಾರಿಗಳ ಮುಖಾಂತರ ನಾವು ಕೆಲಸ ಮಾಡಿಸ್ಕೊಂಡು ಹೋಗ್ತೀವಿ. ಸರ್, ಗ್ರಾಮ ಪಂಚಾಯಿತಿ ಆದರೆ ಒಳ್ಳೆಯದಾ, ಬೆಂಗಳೂರು ಗ್ರೇಟರ್ ಬೆಂಗಳೂರು ಆದರೆ ಒಳ್ಳೆಯದಾ? ಸರ್, ನಮಗೆ ಎರಡರಲ್ಲಿ ನಾವು ಒಂದು ಕಣ್ಣು ಹೆಚ್ಚ ಒಂದು ಕಣ್ಣು ಬೇಡವಾ ಅನ್ನೋ ಲೆಕ್ಕದಲ್ಲಿ ನೀವು ಕೇಳ್ತಾ ಇದ್ದೀರಾ. ಆದರೆ ನಮ್ಗೆ ಎರಡೂ ಕಣ್ಣು ಇಂಪಾರ್ಟೆಂಟೇ. ಯಾಕಂತಂದರೆ ಗ್ರೇಟರ್ ಬೆಂಗಳೂರು ಆದರೆ ಅನುದಾನಗಳು ಭಾಳಷ್ಟು ಹೆಚ್ಚಾಗಿ ನಮಗೆ ಅನುದಾನ ಬರುತ್ತೆ. ಅನುದಾನದಿಂದ ನಮ್ಮ ಭಾಗನ ಸರ್ಜಾಪುರನ ಮಾದರಿ ಸರ್ಜಾಪುರ ಮಾಡ್ಬೋದು ನಾವು. ಆದರೆ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇದ್ದರೆ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು PDO ಆಗಿರಲಿ, ಒಂದು ಬಿಲ್ ಕಲೆಕ್ಟರ್ ಆಗಿರಲಿ, ಒಂದು ಸೆಕ್ರೆಟರಿ ಆಗಿರಲಿ, ಪ್ಲಸ್ ಅದ್ರ ಜೊತೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ಲಸ್ ಸದಸ್ಯರುಗಳು, ಆ ವಾರ್ಡಿನ ಸದಸ್ಯರುಗಳು ಹತ್ತಿರದಲ್ಲಿರೋದ್ರಿಂದ ಏನೇ ಸಮಸ್ಯೆ ಆದರೂ, ಕುಂದುಕೊರತೆಗಳಾದ್ರೂ ನಾವು ಆ ಕೂಡಲೇ ಸಾರ್ವಜನಿಕರು ಏನು ಮಾಡ್ತಾರೆ, ಆ ವಾರ್ಡಿನ ಸದಸ್ಯರುಗಳಿಗಾಗಿರ್ಬೋದು, PDOಗಾಗಿರ್ಬೋದು, ಸೆಕ್ರೆಟರಿಗಾಗಿರ್ಬೋದು, ಆ ಕೂಡಲೇ ಇಂಟಿಮೇಷನ್ ಕೊಡ್ತಾರೆ. ಇಂಟಿಮೇಷನ್ ಕೊಟ್ಟಾಗ ಕೈಗೂ ಬಾಯಿಗೂ ಸಿಗ್ತಾರೆ. ನಮ್ಮ ಕೆಲಸಗಳನ್ನು ಭಾಳ ಸರಳವಾಗಿ ನಮ್ಮ ಕೆಲಸಗಳನ್ನ ಈಸಿಯಾಗಿ ಮಾಡ್ಕೋಬೋದು ನಮ್ಮ ಗ್ರಾಮ ಪಂಚಾಯತಿ ಇದ್ದರೆ. ಅದೇ ಗ್ರೇಟರ್ ಬೆಂಗಳೂರು ಆದರೆ ಒಬ್ಬ CO ಇರ್ತಾರೆ, ಒಬ್ಬರು ಅಧಿಕಾರಿಗಳಿರ್ತಾರೆ. ಅವ್ರವ್ರಿಗೂ ನಾವು ಹುಡ್ಕೊಂಡು ಹೋಗ್ಬೇಕು. ಅವರು 15 ದಿನಕ್ಕೋ ಬರ್ತಾರೋ, ತಿಂಗಳಿಗೆ ಸಿಗ್ತಾರೋ ನಮ್ಗೆ ಗೊತ್ತಿಲ್ಲ. ಒಂದು ಕಾರ್ಯಕ್ರಮ, ಒಂದು ಲೈಟ್ ಹಾಕಬೇಕಂದ್ರೆ, ಒಂದು ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ನಾವು 15ರಿಂದ ತಿಂಗಳು ದಿನ ಟೈಮ್ ತೊಗೊಳುತ್ತೆ. ಅದೇ ಪಂಚಾಯತಿ ಇದ್ದರೆ ಪಂಚಾಯತಿನಲ್ಲಿ ಇವತ್ತು ಕಂಪ್ಲೇಂಟ್ ಮಾಡಿದ್ರೆ ಮಾರನೇ ದಿನ ನಾಳೆ ವೇಳೆಗೆ ನಮಗೆ ಲೈಟ್ ರೆಡಿಯಾಗಿರುತ್ತೆ. ಹಂಗಾಗಿ ನಮಗೆ 99% ನಮ್ಮ ಪಂಚಾಯತಿ ಇದ್ರೇ ಭಾಳ ಉತ್ತಮ ಅನ್ನೋದು ನಮ್ಮ ಉದ್ದೇಶ. ಆದರೆ ಭಾಳಷ್ಟು ನಮಗೆ ಫಂಡ್ ಬರೋದ್ರಿಂದ, ಒಂದು ಮಾದರಿ ಮಾಡೋದ್ರಿಂದ ನಮಗೆ ಗ್ರೇಟರ್ ಬೆಂಗಳೂರು ಆದರೂ ಉತ್ತಮನೇ ಸರ್. ಸರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನೀವು ಇವಾಗೇ ನಿಮ್ಮದೇ ಆಡಳಿತಾರೂಢ ಪಕ್ಷ ಇದೆ, ಸರ್ಜಾಪುರ ಗ್ರಾಮ ಪಂಚಾಯತಿ. ಚುನಾವಣೆ ಆದರೆ ಎಷ್ಟು ಸೀಟ್ ಗೆಲ್ಲಬಹುದು ಸರ್? ಸರ್, ಖಂಡಿತವಾಗ್ಲೂ ಈ ಬಾರಿ ನಮ್ಮ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ನಡೆದರೆ ಈ ಬಾರಿ ನಾವು 30, ನಮಗೆ 10 ವಾರ್ಡ್ಗಳಲ್ಲಿ 30 ಸದಸ್ಯರುಗಳಿರ್ತಾರೆ ಸರ್. 30ರಲ್ಲಿ ಮ್ಯಾಕ್ಸಿಮಮ್ ಈಗಲೇ ನಾವು 22ರಿಂದ 23 ಸೀಟ್ಗಳು ಈಗಾಗಲೇ ಗೆದ್ದಿದ್ದೇವೆ ನಾವು. ಇನ್ನು ಮುಂದಿನ ಈಗ ನಾವು ಮಾಡಿರ್ತಕ್ಕಂಥ ಕೆಲಸಗಳು, ಕಾಮಗಾರಿಗಳು ನೋಡಿ, ಅದ್ರ ಜೊತೆಗೆ ಇನ್ನೂ ಒಂದು 5 ಸೀಟ್ ನಾವು ಹೆಚ್ಚಿಗೆ ಪಡ್ಕೊಳ್ತೀರೇ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಯಾಕಂತಂದರೆ ಮ್ಯಾಕ್ಸಿಮಮ್ ಅಂದ್ರೂ ನಾವು 26ರಿಂದ 27 ಸೀಟ್ ನಾವು 30ರಲ್ಲಿ